ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತದ ಆಚೆ ಈಚೆ ಶನಿವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ತ್ಯಾಗರ್ತಿಯ ಅಡ್ಡೇರಿಯಲ್ಲಿ ಅರಣ್ಯ ಇಲಾಖೆ ದೌರ್ಜನ್ಯ, ಅಡಿಕೆ ಸಸಿ ಕಿತ್ತು ದಬ್ಬಾಳಿಕೆ, ಅರಣ್ಯ ಇಲಾಖೆ ಮತ್ತು ಗ್ರಾಮಸ್ಥರ ನಡುವೆ ಮಾತಿನ ಚಕಮಕಿ, ಚೇತನ್ ರಾಜ್ ಕಣ್ಣೂರು ನೇತೃತ್ವದಲ್ಲಿ ಪ್ರತಿಭಟನೆ, ಅರಣ್ಯ ಇಲಾಖೆ ದೌರ್ಜನ್ಯ ಖಂಡಿಸಿದ ಚೇತನ್ ರಾಜ್, ಹಿಜಾಬ್ ಮರುಜಾರಿ ಖಂಡಿಸಿ ಬೇಸೂರು ವಿದ್ಯುತ್ ಸ್ಥಾವರಕ್ಕೆ ಭೂಮಿ ಕೊಡದಂತೆ ಆಗ್ರಹಿಸಿ ಹಾಗೂ ಮಾರ್ಕೆಟ್ ರಸ್ತೆ ಅಗಲೀಕರಣಕ್ಕೆ ಒತ್ತಾಯಿಸಿ ಬಿಜೆಪಿ ಪ್ರತಿಭಟನೆ ಉದ್ದೇಶಿಸಿ ಮಲ್ಲಿಕಾರ್ಜುನ್ ಹಕ್ರೆ, ಅರುಣ್ ಕುಗ್ವೆ, ದೇವೇಂದ್ರಪ್ಪ ಮಾತು. ಈಗ ಸುದ್ದಿಯ ವಿವರ. ಸಾಗರ ತಾಲೂಕಿನ ತ್ಯಾಗರ್ತಿ ಸಮೀಪದ ಅಡ್ಡೇರಿ ಗ್ರಾಮದಲ್ಲಿ ಅರಣ್ಯ ಇಲಾಖೆಯವರು ರೈತರ ಜಮೀನಿನಲ್ಲಿ ಅಡಿಕೆ ಗಿಡ ಕಿತ್ತು ದೌರ್ಜನ್ಯ ಎಸಗಿರುವುದನ್ನು ಖಂಡಿಸಿ ಗ್ರಾಮಸ್ಥರು ಎಪಿಎಂಸಿ ಮಾಜಿ ಅಧ್ಯಕ್ಷ ಚೇತನ್ ರಾಜ್ ಕಣ್ಣೂರು ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು. ಅರಣ್ಯಾಧಿಕಾರಿಗಳ ವಾಹನ ಅಡ್ಡಗಟ್ಟಿ ಪ್ರತಿಭಟನೆ ನಡೆಸಿದ ಗ್ರಾಮಸ್ಥರು ಅಧಿಕಾರಿಗಳನ್ನು ತೀವ್ರ ತರಾಟೆಗೆ ತೆಗೆದುಕೊಂಡರು. ಗ್ರಾಮಸ್ಥರ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ವಾಪಸ್ ಹೋಗಿದ್ದಾರೆ. ಈ ಕುರಿತು ಎಪಿಎಂಸಿ ಮಾಜಿ ಅಧ್ಯಕ್ಷ ಚೇತನ್ ರಾಜ್ ಕಣ್ಣೂರು, ಘಟನೆ ಕುರಿತು ಪ್ರತಿಕ್ರಿಯೆ ನೀಡಿದ ಉಪವಲಯ ಅರಣ್ಯಾಧಿಕಾರಿ ಗೀತಾ ನಾಯಕ್ ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ಸೋಮಶೇಖರ್ ವೀರಾಪುರ, ಕೃಷ್ಣಮೂರ್ತಿ, ಯೋಗೀಶ್, ಅನಿಲ್ ಇನ್ನಿತರರು ಹಾಜರಿದ್ದರು. ಹೊಟ್ಟೆವರಿದೆ ಸರ್, ಇದು ಹೊಟ್ಟೆವರಿ ನೋಡ್ರಿ. ಅವ್ನು ಎಷ್ಟು ಕೂಲಿ ಕಾರ್ಮಿಕ, ಅವನು ಕೂಲಿ ಮಾಡೋನು ಗಿಡ ನೀವು ಹಿಂಗ್ ಕಿತ್ತಾಕ್ಬಿಟ್ರೆ ಅವ್ನು ಎಲ್ಲೋ ಒಂದ್ ಸ್ವಲ್ಪ ನೆಡ್ಕೊಂಡು ಅದು ಊರ್ ಮಧ್ಯೆ 10 ನಿಮಿಷ ಇರ್ರಿ ಅಂತ ಕೇಳ್ದೆ ಅಣ್ಣ. 10 ನಿಮಿಷ ಇರ್ರಿ ಮೇಡಮ್, 10 ನಿಮಿಷ ಬರ್ತು ನಮ್ಮ ಮನೆಗಿಲ್ಲ ಅಂತ. ನಾವು ಬರೋವಳಿಗೆ ಕೇಳೋ ಅಂತದ್ದು ಏನಿತ್ತು ಮೇಡಮ್ ನಿಮ್ಗೆ? ನಾನು ಕೇಳಿದೆ ಎಷ್ಟು ಅಲ್ಲ ಮೇಡಮ್ ಅದೇ ಹಂಗ ನಿಮ್ ಕಂಪ್ಲೇಂಟ್ ಕೊಟ್ಟು ಅಷ್ಟು ಮಾಡ್ತಾರೆ. ನಾವು ಕಂಪ್ಲೇಂಟ್ ಕೊಟ್ಟು ಕಿಡ್ತೀರಾ ಎಲ್ಲ ಕೂತಿ ಕಿಡ್ತೀರಾ? ಮತ್ತೆ ನೀವು ಮಾಡಿ ಅಂತದ್ ಈಗ ಅಲ್ಲ ನೀವು ಮಾಡಿ ಅಂತದ್ ಈಗ ಅಲ್ಲ ನೀವು ಮಾಡಿ ಅಂತ ಹೇಳಿದ್ಗ ಕಂಪ್ಲೇಂಟ್ ಬಂತು. ಅಲ್ಲ ನೀವು ಹೇಳಿದ ಗೊತ್ತಾ, ಕಂಪ್ಲೇಂಟ್ ಬಂತು, ನಾವು ಆಕ್ಷನ್ ತಗೊಬಿಟ್ಟಿವಿ. ಮತ್ತೆ ಆಕ್ಷನ್ ನಿನ್ನೆ ಹೋಗಿ ಅಲ್ರಿ, ನಿನ್ನೆ ಹೋಗಿ ಶಿವಮೊಗ್ಗ ಹೋಗಿ ನಿಮ್ಮ ಸ್ಟೇಷನ್ ಇದಕ್ಕೆ ಹೋಗಿ ಸಾಕು ಹೋಗಿ ಅವ್ರು ಹೇಳಿಕೆ ಕೊಟ್ಟು ಬಂದಾರೆ. ಅಲ್ರಿ ನಮ್ಮ ಮೇಲೆ ನೀವು ಅಷ್ಟು ದೋಚನೆ ಮಾಡ್ತಾರೆ ಮರೆ, ಅದು ಬಡವ ಮೇಲೆ. ನೋಡ್ರಿ ಮೇಡಮ್ ಹೌದ್ರಿ, ಅದು ಅದನ್ನೇ ದೊಡ್ಡ ಮಾಡ್ರಿ, ನೀವು ಶ್ರೀಮಂತ ಮಾಡ್ರಿ. ಅದು ನಿಮ್ಗೆ ತಾಕತ್ತಿಲ್ಲಲ್ಲ, ನಿಮ್ಗೆ ಅಧಿಕಾರಿ ಹೋಗ್ಬಿಟ್ಟೈತಿ. ಅಲ್ರಿ ಹೊತ್ತ ಇದು ಹೊತ್ತಂದಿದ್ದು 45 ವರ್ಷ ಜಾಗ ಬಿದ್ದು ಇದು ಯೋಚನೆ ಮಾಡಿದ್ದ. ಅಲ್ರಿ ಊರ್ ಹೊರಗಿದ್ದ ಮಾಡಿ ಬೆಳೆದಲ್ಲ, ಊರ್ ಒಳಗಿದ್ದ ಮಾಡಿ ಬಂದು ಹಿಂಗ್ ಮಾಡ್ತೀರ ಅಂತ ಹೇಳಿದ್ರೆ ನಿಮ್ ಅಧಿಕಾರ ಆಚಾರ ಅಲ್ಲ. ಅಲ್ರಿ ಇದು ಹೊಸ್ತು ಅಂತ ಹೇಳ್ತಿರಲ್ರಿ, ಊರ್ ಮನೆ ನೋಡ್ರಿ ಅಲ್ಲಿ ತೋಟ, ಅದ್ರ ಮುಂದಕ್ಕೆ ಮತ್ತೆ ಮನೆ ಅದಾವೆ. ಪಕ್ಕ ಮನೆ ಅಲ್ರಿ ಮೇಡಮ್, ಪಕ್ಕ ಮನೆ ಈ ಕಡೆ ಮನೆ ಎಲ್ಲ ಪೂರ್ತಿ ಮನೆನೇ. ಹಂಗ ಇದು ಹೊಸ್ತ ಏನ್ ಬಂತ ಹೆಂಗ್ ಬಂತು? ಮೇಡಮ್ ಇದು ಹೊಸ್ತು ಅಂತ ನೀವ್ ಹೆಂಗ ಅನ್ಕೊಂಡ್ರಿ? ಅಕ್ಕಪಕ್ಕ ತೋಟ ಐತಿ, ಈಚಿಗೈತಿ, ಅಚ್ಚಿಗೈತಿ, ಇದೆಲ್ಲ ಫಾರೆಸ್ಟ್ ಲ್ಯಾಂಡ್ ಅಲ್ವಾ? 8ನೇ ಸರ್ವೆ ನಂಬರ್ ಫಾರೆಸ್ಟ್ ಲ್ಯಾಂಡ್ ಅಲ್ವಾ? ಇವ್ರು ಹಳೇದು ಅಂತ ಹೇಳ್ತಾರಲ್ಲ, ನಾವು ಅಷ್ಟು ಸತಿ ಬಂದು ಇವ್ರಿಗೆ ಕೇಳಿದ್ವಲ್ಲ, ಹಳೇದು ಅಂತ ಹೇಳಿ ಏನಾದ್ರು ಮಾಡಿದ್ರೆ ಕೊಡಿ ಅಂತ ಹೇಳಿ. ಅಲ್ಲಿ ಡಿಮ್ಯಾಂಡ್ ಇದೆಯಲ್ಲ ಮೇಡಮ್, ಇಡೀ ಅಲ್ಲ ನಮ್ ಖಾತೆ ಇದೆ ಸರ್, ನಮ್ ಖಾತೆ ಇದೆ. ಕೊಡ್ಲಿ ಹೋಲಿ, ಫಾರೆಸ್ಟ್ ಲ್ಯಾಂಡ್ ಅಲ್ಲಿ ಡಿಮ್ಯಾಂಡ್ ಇದೆ. ಡಿಮ್ಯಾಂಡ್ ಅಂದ್ರೆ ಹಂಗಾಮಿ ಖಾತೆ ಅಷ್ಟೇ, ಅದು ಏನಿಲ್ಲ. ಒಂದ್ ಮನೆ ಕೊಟ್ಟಿರ್ತಾರೆ. ಇಲ್ಲಿ ಯಾರ್ದಾರೆ ಒಬ್ರದಾರ ರೆಕಾರ್ಡ್ ಭಾರಿ ದುಡ್ಡು ನೀವು ಏನಾರ ಹೇಳ್ರಿ, ರೈತರು ಹೊಟ್ಟೆ ಮೇಲೆ ಹೊಡೆದ್ರಿ ನೀವು. ಕಾರ್ಮಿಕರು, ರೈತರು, ಸಣ್ಣ ರೈತರು ಹೊಟ್ಟೆ ಮೇಲೆ ಸುಮ್ಮನೆ ಮಂಗ್ಲಾಗ್ತಲ್ಲ. ಹೌದೌದು, ಕಾಲು ಹಿಡ್ಕೊಳೋದಾಯ್ತಪ್ಪ. ಅದು ನಾವು ಕಣ್ಣಾರ್ಥ ನೋಡಿ ಬರ್ತಾವ. ನನ್ನ ಮಕ್ಳಿಗೆ ಎಷ್ಟು ಕಷ್ಟಪಟ್ಟು ಮಾಡ್ತಿದ್ರು, ಹಗಲು ರಾತ್ರಿ ನೀರು ಬಿಟ್ಟು.
ಅದೆಲ್ಲ ತಿಲ್ ತೋಟ ಮಾಡಿದ್ಮೇಲೆ ಸರ್ ನಿದ್ರೆ ಮಾಡಿಲ್ಲ ಹಗ್ಲು ರಾತ್ರಿ ನೀರ್ ಬಿಡೋದು ಇಷ್ಟು ಕಷ್ಟಪಟ್ಟು ಮಾಡ್ತಿದ್ದ. ಕಾಲ್ ಹಿಡ್ಕೊಳ್ಳೋದಿತ್ತು ಸರ್, ಇಷ್ಟು ಕಾಲ್ ಹಿಡ್ಕೊಳೋದಾಯ್ತಪ್ಪ, ಅದು ನಾವು ಕಣ್ಣಾರ್ಥ ನೋಡಿ ಬರ್ತಾವ. ನನ್ನ ಮಕ್ಳಿಗೆ ಎಷ್ಟು ಕಷ್ಟಪಟ್ಟು ಮಾಡ್ತಿದ್ರು ಹಗ್ಲು ರಾತ್ರಿ ನೀರ್ ಬಿಟ್ಟು. ಅದೆಲ್ಲ ತಿಲ್ ತೋಟ ಮಾಡಿದ್ಮೇಲೆ ಸರ್ ನಿದ್ರೆ ಮಾಡಿಲ್ಲ ಹಗ್ಲು ರಾತ್ರಿ ನೀರ್ ಬಿಡೋದು ಇಷ್ಟು ಕಷ್ಟಪಟ್ಟು ಮಾಡ್ತಿದ್ದ. ಈ ದಿವಸ ಇಲ್ಲಿ ಅರಣ್ಯ ಇಲಾಖೆಯವರು ನಮ್ಮ ಅಡ್ಡೇರಿ ಗ್ರಾಮದಲ್ಲಿ ರೈತರು ಏನು ಭಾಳ ವರ್ಷದಿಂದ ಮಾಡ್ಕೊಂಡು ಬಂದಿರತಕ್ಕಂಥ ಜಮೀನನ್ನು ತೆರವುಗೊಳಿಸೋದಕ್ಕೆ ಬಂದಿದ್ದಾರೆ. ಅವರು ನೆಟ್ಟಿರ್ತಕ್ಕಂಥ ಅಡಿಕೆ ಗಿಡನೆಲ್ಲ ಕಿತ್ತಾಕಿದ್ದಾರೆ. ಬಾಳೆ ಗಿಡ ಅಡಿಕೆ ಗಿಡನೆಲ್ಲ ಕಿತ್ತಾಕಿದ್ದಾರೆ. ಹತ್ತತ್ರ 40-50 ವರ್ಷದಿಂದ ಇಲ್ಲಿ ಈ ಜಮೀನನ್ನ ಉಳುಮೆ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಇಡೀ ಅಡ್ಡೇರಿ ಗ್ರಾಮ ಏನಿದೆ ಸರ್ವೆ ನಂಬರ್ 8ರಲ್ಲಿ ಇಡೀ ಅಡ್ಡೇರಿ ಗ್ರಾಮ ಇದೆ. ಹತ್ತತ್ರ 60-70 ಕುಟುಂಬಗಳು, ಅಂದರೆ ಅವ್ರದ್ದು ಮನೆ ಇದೆ, ಸಣ್ಣ ಪುಟ್ಟ ತೋಟ ಜಮೀನು ಎಲ್ಲ ಮಾಡ್ಕೊಂಡಿದ್ದಾರೆ. ತೆರವು ಮಾಡೋದಾದರೆ ಅಡ್ಡೇರಿ ಗ್ರಾಮದಲ್ಲಿ ಇರ್ತಕ್ಕಂಥ 70-80 ಮನೆಯನ್ನು ಕೂಡ ತೆರವು ಮಾಡಬೇಕಾಗುತ್ತೆ. ಯಾರೋ ಒಬ್ಬನು ತಲೆಹರಟೆ ಮೂಕರ್ಜಿ ಬರ್ದಿದ್ದಾನೆ ಅಂತ ಹೇಳ್ಬಿಟ್ಟು, ಯಾರೋ ಜಯಪ್ಪ ಗೌಡ ಅನ್ನೋ ಹೆಸರಿನಲ್ಲಿ ಒಂದು ಮೂಕರ್ಜಿ ಬರ್ದಿದ್ದಾರೆ. ಯಾರೋ ಯಾವ ಜಯಪ್ಪ ಗೌಡ ಅಂತೇಳಿ ಈ ಸುತ್ತಮುತ್ತ ಯಾರೂ ಜಯಪ್ಪ ಗೌಡ ಅನ್ನೋರು ಇಲ್ಲ. ಕೊನೆಗೆ ನಿನ್ನೆ ಹೋಗ್ಬಿಟ್ಟು ಈ ಏನು ಇಲ್ಲಿ ರೈತರಿದ್ದಾರೆ ಹೋಗ್ಬಿಟ್ಟು ಶಿವಮೊಗ್ಗ CCF ಆಫೀಸ್ಗೆ ಹೋಗ್ಬಿಟ್ಟು ಅವ್ರಿಗೇನು ನೋಟಿಸ್ ಬಂದಿತ್ತು ಅದಕ್ಕೆ ಉತ್ತರವನ್ನು ಕೊಟ್ಬಿಟ್ಟು, ಇಲ್ಲ ನಾವು ಭಾಳ ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ ಜಮೀನನ್ನು ತಲಾಂತರದಿಂದ, ಅದು ಫಾರೆಸ್ಟ್ ಜಾಗ ಹೌದು, ನಮ್ಮದು ಅಲ್ಲೇ ಪಕ್ಕದಲ್ಲೇ ನಮ್ಮದು ರೆಕಾರ್ಡ್ ಭೂಮಿ ಕೂಡ ಇದೆ ಅಂತಕ್ಕಂಥದ್ದನ್ನ ಎಲ್ಲ ದಾಖಲೆ ಮತ್ತು ಅವ್ರಿಗೇನು ಸ್ಟೇಟ್ಮೆಂಟ್ ಕೊಡಬೇಕು ಕೊಟ್ಟು ಬಂದಾನೆ. ಒಟ್ಟು ಬಂದ ಮೇಲೆ ಇವತ್ತು ಏಕಾಏಕಿ ಅವರು ರೈತರು ಬೇರೆ ಕಡೆ ಕೆಲಸಕ್ಕೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಬಂದುಬಿಟ್ಟು ಯಾರಿಗೂ ಹೇಳದೆ ಕೇಳದೆ ಅರಣ್ಯ ಇಲಾಖೆಯವರು ಅಡಿಕೆ ಗಿಡ ಮತ್ತು ಬಾಳೆ ಗಿಡನೆಲ್ಲ ಕಿತ್ಬಿಟ್ಟು ತೆಂಗಿನ ಗಿಡ ಬೇಲಿ ಎಲ್ಲ ಕಿತ್ತೊಗೆದು ದೌರ್ಜನ್ಯ ಮಾಡ್ತಾ ಇರ್ತಕ್ಕಂಥದ್ದು. ಇದು ಅದರಲ್ಲೂ 16 ಎಕರೆನ ಅಂತಂದರೆ ಕೇವಲ ಒಂದು ಅರ್ಧ ಎಕರೆ ಇದೆ. ಅರ್ಧ ಎಕರೆ ಜಮೀನನ್ನು ಅದು 16 ವರ್ಷದಿಂದ ಮಾಡ್ಕೊಂಡು ಬಂದು ಸುತ್ತಮುತ್ತ ಇಡೀ ಊರೇ ಇದೆ, ಎಲ್ಲರದ್ದು ಮನೆ ಇದೆ. ಇದೆಲ್ಲದ್ರ ಮಧ್ಯೆ ಇರ್ತಕ್ಕಂಥ ಸ್ವಲ್ಪ ಜಮೀನನ್ನು ಇವ್ರು ನಾವೇನೋ ಸಾಧಿಸಿದ್ದೀವಿ, ಎಲ್ಲ ಕಡೆ ಒತ್ತುವರಿ ತೆರವು ಮಾಡ್ತಾಯಿದ್ದೀವಿ ಅಂತಕ್ಕಂಥದ್ದನ್ನ ತೋರಿಸ್ಕೊಳ್ಳೋದಕ್ಕಾಗಿ ಈ ಥರ ರೈತರ ಮೇಲೆ ದೌರ್ಜನ್ಯವನ್ನು ಅರಣ್ಯ ಇಲಾಖೆಯವ್ರು ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಶಾಸಕರ ಗಮನಕ್ಕೂ ತರೋಂಥದ್ದು ಬಂತು. ಮತ್ತು ನಾವು ಇದ್ರ ವಿರುದ್ಧ ದೊಡ್ಡ ಮಟ್ಟದ ಒಂದು ಹೋರಾಟವನ್ನು ಕೂಡ ಅರಣ್ಯ ಇಲಾಖೆ ವಿರುದ್ಧ ತುಂಬಾ ಸಲ ಹೊಸದಾಗಿ ಹಿಂದೆ ಬೇಲಿ ಮಾಡುವಾಗ ತಡೆದಿದ್ವಿ, ಬಟ್ ಬೇಲಿ ಮಾಡಿ ನಿಮ್ಮ ಹೆಸರು? ಸಾಗರ ಬಿಜೆಪಿ ವತಿಯಿಂದ ರಾಜ್ಯ ಸರ್ಕಾರದ ಹಿಜಾಬ್ ನೀತಿ ಖಂಡಿಸಿ ಮಾರ್ಕೆಟ್ ರಸ್ತೆ ಅಗಲೀಕರಣಕ್ಕೆ ಒತ್ತಾಯಿಸಿ ಬೇಸೂರು ಅಣು ವಿದ್ಯುತ್ ಸ್ಥಾವರಕ್ಕೆ ಅವಕಾಶ ನೀಡದಂತೆ ಆಗ್ರಹಿಸಿ ಉಪವಿಭಾಗಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆ ಉದ್ದೇಶಿಸಿ ಮಲ್ಲಿಕಾರ್ಜುನ ಹಕ್ರೆ, ದೇವೇಂದ್ರಪ್ಪ, ಅರುಣ್ ಕುಗ್ವೆ ಮಾತನಾಡಿದರು. ಈ ಸಂದರ್ಭದಲ್ಲಿ ರವೀಂದ್ರ, ರಮೇಶ್, ಸುಮಾ, ಭೈರಪ್ಪ, ರಾಜೇಶ್, ಹರೀಶ್, ಪರಶುರಾಮ್, ಶಾಂತಪ್ಪ ಗೌಡ, ಕೆವಿ ಪ್ರವೀಣ್ ಇನ್ನಿತರರು ಹಾಜರಿದ್ದರು. ದಂಧೆಯಾಗಿ ಹೋಗ್ತಾ ಇದೆ, ಮರಳು ದಂಧೆ. ಸ್ಟೇಷನ್ ನಿಮ್ದು ಇಷ್ಟಿಷ್ಟು ಅಂತ ದರ ಫಿಕ್ಸ್ ಆಗಿದೆ. ಸಾಗರ ಸ್ಟೇಷನ್ ಅಲ್ಲಿ ಎಷ್ಟು ಮಾಮೂಲಿ, ಸಾಗರ ಗ್ರಾಮಾಂತರದ ಎಷ್ಟಿದೆ ಮಾಮೂಲಿ, ಅನಂತಪುರ ಸ್ಟೇಷನ್ ಇಲ್ಲಿ ಯಾವ್ಯಾವ ಮಾಮೂಲಿ ಬರುತ್ತೆ, ಕೆಂಪಲ್ಲಿಂದು ಲಾರಿ 12,000 ಫಿಕ್ಸ್, ಹೊಸನಗರ ಭಾಗದಿಂದ ಬರಂತ ಮರಳಿಗೆ 35,000 ಫಿಕ್ಸ್. ಈ ರೀತಿ ಹೊಸನಗರ ಸ್ಟೇಷನ್ ಇವತ್ತು ಈ ಭಾಗದ್ದು ಬಹಳ ಒಳ್ಳೆಯ ಏನು ಆದಾಯ ಇರೋ ಅಂತದ್ದು. ಹೆಂಗೆ ಬೆಂಗಳೂರಿನಲ್ಲಿ ಕೆಲವು ಸ್ಟೇಷನ್ ಇದಾವಲ್ಲ, ಆ ರೀತಿಲಿ ಶಿವಮೊಗ್ಗ ಜಿಲ್ಲೆಯ ಹೊಸನಗರದ ಸ್ಟೇಷನ್ ಇವತ್ತು ಬಹಳ ಆದಾಯ ಇರೋ ಅಂತ ಸ್ಟೇಷನ್. ಹೆಂಗ್ ತಗೊಂಡು ಹೋಗಿದ್ರಿ ಶಾಸಕರೇ? ನಿಮ್ದು ಇದ್ರಲ್ಲಿ ಏನೂ ಇಲ್ಲದೆ ಇದ್ರೆ ಬಿಗಿ ಮಾಡ್ಬೇಕಲ್ಲ. ಯಾಕೆ ಭ್ರಷ್ಟಾಚಾರ ಯಾಕೆ ನಿಲ್ಸೋದಕ್ಕೆ ಸಾಧ್ಯ ಆಗಲ್ಲ? ಕಡಿತ ಕಡಿಮೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಸೇರ್ ಪಾಲ್ ಹಂಚ್ಕೊಳ್ಳೋದ್ರಿಂದ ಇವೆಲ್ಲವೂ ಸಹಿತ ಸಲೀಸಾಗಿ ನಡೀತಾ ಇದಾವೆ, ಸಲೀಸಾಗಿ ವ್ಯವಹಾರಗಳು ನಡೀತಿದಾವೆ. ಇವೆಲ್ಲವೂ ಸಹಿತ ತಾವು ಬಂದ ಮೇಲೆ ಭ್ರಷ್ಟಾಚಾರ ಪ್ರತಿ ಆಫೀಸಲ್ಲಿ ಹೆಚ್ಚಾಗಿದೆ. ಪ್ರತಿ ಆಫೀಸಲ್ಲಿ ಮುನ್ಸಿಪಾಲಿಟಿ ಕೆಲಸ ಮಾಡಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ, ಆ ಸ್ಥಿತಿ ಹೋಗಿದೆ. ನಮ್ಮ ತಾಲೂಕ್ ಪಂಚಾಯತಿ ಅಂದ್ರೆ ಹಿಂದೆಲ್ಲ ಬಾಗಿಲು ಹಾಕ್ಸಿದ್ದೆ, ಎದುರುಗಡೆ ಓಡಾಡೋದಕ್ಕೆ ಮಾಡೋದಕ್ಕೆ ಎದುರುಗಡೆಯಿಂದಾನೆ ಓಡಾಡಬೇಕು ಅಂತ.
ಎಲ್ಲ ಈಗೆಲ್ಲ ಬಾಗಿಲೆಲ್ಲ ಓಪನ್ ಆಗಿದಾವೆ. ಆಫೀಸಲ್ಲಿ ಒಬ್ರು ಇಲ್ಲ, ಎಲ್ಲ ಹೋಟ್ಲಲ್ಲಿ ಇದಾರೆ, ಎಲ್ಲ ಹೋಟ್ಲು ಬದಿ ಇದಾರೆ. ಇವುಗಳು ಕಾಯಂ ಆಗಿಲ್ಲ, ಇವುಗಳಿದಾರ ಇಲ್ಲ, ವಿಡಿಯೋಗಳನ್ನು ಮಾತಾಡೋ ಸ್ಥಿತಿಲೇ ಇಲ್ಲ. ಜೊತೆಗೆ ಅಲ್ಲಿ ಒಂದು NOC ತಗೊಳ್ಳೋದಕ್ಕೆ ಸಾಧ್ಯ ಇಲ್ದಿರೋ ಪರಿಸ್ಥಿತಿ. ಮನೆ ಇದ್ರೆ ಕಂದಾಯ ಕಟ್ತಾ ಇದ್ರೆ ಅವನೊಂದು ಕರೆಂಟ್ ತಗೋಬೇಕು ಅಂದ್ರೆ ಇವರೇ ಮನೆ ಕೊಟ್ಟಿದ್ದಾರೆ, ಸರ್ಕಾರವೇ ಮನೆ ಕೊಟ್ಟಿದೆ. ಆ ಸರ್ಕಾರ ಕೊಟ್ಟಿರೋ ಮನೆಗೆ ಇವತ್ತು ಏನ್ NOC ತಗೋಬೇಕು ಕರೆಂಟಿಗೆ ಅಂದ್ರೆ ತಗೊಳ್ಳಕ್ಕೆ ಸಾಧ್ಯ ಇಲ್ಲ. ವಿಡಿಯೋಗಳನ್ನು ಮಾತಾಡದೇ ಇರುವಂತ ಸ್ಥಿತಿ. ಇವತ್ತು ವಿಕೇಂದ್ರೀಕರಣ ವ್ಯವಸ್ಥೆ ಅವತ್ತು ಏನು ನಮ್ಮ ನಾಯಕರಾಗಿರ್ತಕ್ಕಂಥ ಯಡಿಯೂರಪ್ಪ ಸಾಹೇಬರ ವಿಜಯೋತ್ಸವ ಏನು ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ಒಂದು ಪೋಸ್ಟರ್ ಬಿಡುಗಡೆ ಮಾಡ್ಬೇಕು ಅಂತ ಹೇಳಿ ನಮ್ಮ ನಾಯಕರುಗಳೆಲ್ಲ ಅಲ್ಲಿದ್ರೆ ನೀನು ಬಂದು ಒಂದು ಬೈಕಿ ಗೊತ್ತಿಲ್ಲಪ್ಪ ಕೇಸ್ ಮಾಡ್ದ ಡಿಪಾರ್ಟ್ಮೆಂಟ್ ಅವತ್ತು ನಿನ್ನ ಮೇಲೆ ಕೇಸ್ ಮಾಡಿದ್ರ, ಸುಮ್ಮನೆ ನಿಂತವ್ರ ಮೇಲೆಲ್ಲ ಕೇಸ್ ಮಾಡಿದ್ರು. ಇದು ಚಿಲ್ಲರೆ ರಾಜಕಾರಣ. ಕಾರಲ್ಲಿ ಹೋದವರು ಹೆಲ್ಮೆಟ್ ಹಾಕ್ತಾರೆ ಅಂತ ಹೇಳಿ ನೀನು ಒಬ್ಬನೇ ನಿಮ್ಮ ಅಧಿಕಾರ ಬಂದ ಮೇಲೆ ಈ ಕಾಂಗ್ರೆಸ್ ಭ್ರಷ್ಟ ಕಾಂಗ್ರೆಸ್ ಅಲ್ಲಿ ಮಾತ್ರ ಇರೋದು. ಪ್ರಾಮಾಣಿಕ ಕಾಂಗ್ರೆಸ್ ಒಳ್ಳೆ ಕಾಂಗ್ರೆಸ್ ಆಗಿದ್ರೆ ಈ ರೀತಿ ಹೆಲ್ಮೆಟ್ ಕಾರಲ್ಲಿ ಹೋಗೋರು ಹೆಲ್ಮೆಟ್ ಹಾಕ್ಬೇಕಂತ ಎಲ್ಲೂ ಆದೇಶ ಮಾಡ್ತಿರ್ಲಿಲ್ಲ. ನೀತಿ ನಿಯತ್ ಇಟ್ಕೊಂಡು ರಾಜಕಾರಣ ಮಾಡ್ರಿ. ಮಾತಾಡ್ಬೇಕಾದ್ರೆ ನಾಯಕತ್ವ ಬಗ್ಗೆ ಮಾತಾಡ್ಬೇಕಾದ್ರೆ ಪೊಲೀಸ್ನವ್ರ ಹತ್ರ ₹1 ತಗೊಳ್ರಿ. ಪ್ರಾಮಾಣಿಕ ರಾಜಕಾರಣ ಮಾಡಿದ್ರೆ ಮಾತ್ರ ಮಾಡಿ. ವಿಡಿಯೋ ಹತ್ರ ಯಾವುದೇ ನಿಮ್ಮನ್ನ ಒಂದೇ ಒಂದು ಸಣ್ಣ ವಿಚಾರಕ್ಕೂ ಆ ಕಡೆ ಸಸ್ಪೆಂಡ್ ಮಾಡ್ಬಿಡ್ತೀನಿ, ಈ ಕಡೆ ಮಾಡ್ತೀನಿ ಅಂತ ಹೇಳಿ ವ್ಯಾಪಾರ ಮಾಡಿದ್ರೆ ರಾಜಕಾರಣ ಆಲೋಪನೆ ಮಾಡಿಲ್ಲ. ಯಾವುದೇ ಅಧಿಕಾರಿ ಹಾಸ್ಪಿಟಲ್ ಹತ್ರ ಚಿಲ್ಲರೆ ರಾಜಕಾರಣ ಮಾಡಿಲ್ಲ, ಎಲ್ಲರಿಗೂ ಗೊತ್ತಿದೆ. ಬೆಕ್ಕು ಕಣ್ಮುಚ್ಚಿ ಹಾಲು ಕೊಟ್ಟ ತಕ್ಷಣ ಗೊತ್ತಾಗಲ್ಲ ಅಂತ ಹೇಳಿ ನಿಮ್ಮ ಪಾಡಿ ನೀವೇ ಏನೋ ಇನ್ನು ಮಾಡ್ಕೊಬೇಡ್ರಿ. ಎಲ್ಲಾ ಮಾಹಿತಿಗಳು ಕೂಡ ಜನರಿಗೆ ಗೊತ್ತಿದೆ. ಮುಂದಿನ ವರ್ಷ ಚುನಾವಣೆ ಬರ್ತಿದೆ. ಅವತ್ತು ನಿಮ್ಮ ಹಣೆ ಬರ ಜನರು ತೋರಿಸ್ತಾರೆ. ನಿಮ್ಮ ಪ್ರಾಮಾಣಿಕ ರಾಜಕಾರಣ ಏನಾಗ್ತಾ ಇದೆ, ನೀವು ಅಕ್ರಮ ದಂಧೆ ಏನೇನು ಮಾಡ್ತಾ ಇದ್ದೀರಿ, ನಿಮ್ಮ ಬೋಗಸ್ ಸುಳ್ಳು ಆಶ್ವಾಸನೆಗಳು ಎಷ್ಟು ಕೆಳಮಟ್ಟಕ್ಕೆ ಹೋಗಿದೆ ಅನ್ನೋದನ್ನ ಸ್ವಲ್ಪ ದಿನದಲ್ಲೇ ಕಾದು ನೋಡ್ರಿ. ಜನ ದಂಗೆ ಹೇಳ್ತಾರೆ ನಿಮ್ಮ ವಿರುದ್ಧ. ಈಗ ಆಲ್ರೆಡಿ ಎತ್ತಿದ್ದಾರೆ, 2 ವರ್ಷ ಇದೆ. ಯಾಕೆ ಹುಚ್ಚಾಯಿಕೆಯಲ್ಲಿ ಕಚ್ಕೊಳ್ಳೋದು ಅನ್ನೋ ಕಾರಣಕ್ಕೆ ಸಮಾಧಾನದಲ್ಲಿದ್ದಾರೆ. ಅವರಿಗೆ ಹುಚ್ಚಿಡಿದು ಅವತ್ತು ಬಂದು ನಿಮಗೆ ಕಲ್ಲ ಹೊಡೆಯೋರೊಳಗೆ ಇವೆಲ್ಲ ಭ್ರಷ್ಟಾಚಾರನ ಮುಗಿಸ್ಕೊಂಡು ಪ್ರಾಮಾಣಿಕ ಎಲ್ಲೋ ಒಂದಿರೋ ತಪ್ಪಾಗಿದೆ ಅಂತ ಹೇಳಿ ಜನರ ಮುಂದೆ ನಮ್ಮ ದೇಶವು ಇನ್ನೂದೇವೇಗೌಡರು ಅದರ ಅಧ್ಯಕ್ಷರಾಗಿದ್ದಾರೆ, ಆ ಹೋರಾಟ ಸಮಿತಿಯ ಅಧ್ಯಕ್ಷರು. ಅವರು ಕೂಡ ನಮ್ಮ ಬೆಂಬಲ, ನಮ್ಮ ಪಾರ್ಟಿಯ ಬೆಂಬಲ ಕೂಡ ಇದೆ. ಅದೇ ರೀತಿ ನಮ್ಮ ಪಕ್ಷದ ಅದರ ವಿರುದ್ಧವಾಗಿ ಪಕ್ಷವೂ ಕೂಡ ಇದೆ, ನಮ್ಮ ನಾಯಕರುಗಳು ಕೂಡ ಎಲ್ಲರೂ ಇದ್ದಾರೆ. ಹಾಗಾಗಿ ಅದರ ಆದರೆ ಏನಾಗಿದೆ ಇಲ್ಲಿ ಅಂತಂದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇದರಲ್ಲಿ ಎಲ್ಲ ಒಂದು ಕಡೆ ಗೊಂದಲವಿದೆ. ಯಾಕೆ ಅಂತಂದರೆ ರಾಜ್ಯ ಸರ್ಕಾರ ಒಂದು ಲೆಟ್ರನ್ನು ಬರೆದಿದೆ, ನೀವೆಲ್ಲ ನೋಡಿ ನಿಮ್ಮ ವಾಟ್ಸಪ್ಪಲ್ಲೆಲ್ಲ ಬಂದಿದೆ. ಇದರಲ್ಲಿ ಯಾರು ಹೊಣೆ ಅನ್ನೋದನ್ನ ಈಗಾಗಲೇ ಮಾತಾಡ್ತಕ್ಕಂಥವ್ರು ಇದ್ರ ಬಗ್ಗೆ ಎಲ್ಲ ವಿವರಣೆಯನ್ನ ಇದರಲ್ಲಿ ಆಗು ಹೋಗುಗಳು, ಇದರಿಂದ ಏನು ತೊಂದರೆ ಆಗುತ್ತೆ, ಜಲಚರಕ್ಕೆ, ಮನುಕುಲಕ್ಕೆ, ಪರಿಸರಕ್ಕೆ ಏನೇನು ತೊಂದರೆ ಆಗ್ತದೆ ಅಂತಕ್ಕಂಥದ್ದನ್ನ ಹೇಳ್ತಿದ್ದೆ. ಒಟ್ಟಾರೆಯಾಗಿ ನಾನು ಇದ್ರ ಪ್ರಕಾರ ಹೇಳೋದಾದ್ರೆ, ಒಟ್ಟಾರೆ ಕೇಂದ್ರ ಸರ್ಕಾರ ಯಾವುದೇ ಯೋಜನೆಯನ್ನ ಮಾಡಬೇಕು ಅಂದಾಗ ಆಯಾ ರಾಜ್ಯ ಸರ್ಕಾರವನ್ನ ಕೇಳೋದು ಸೂಕ್ತ. ಆದರೆ ನಮ್ಮ ರಾಜ್ಯ ಸರ್ಕಾರ ಏನು ಮಾಡಬಹುದು ಅನ್ನೋದು ನನ್ನ ದೃಷ್ಟಿಯಲ್ಲಿ ಹೇಳೋದಾದ್ರೆ, ಇಲ್ಲಿ ನಾವು ಭೂಮಿಯನ್ನ ಕೊಡೋದಿಲ್ಲ, ಇಲ್ಲಿ ತೊಂದರೆ ಆಗ್ತದೆ, ಜನರಿಗೆ ತೊಂದರೆ, ರೈತರಿಗೆ ತೊಂದರೆ ಆಗುತ್ತೆ, ಜಲಚರ ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಆಗುತ್ತೆ ಅನ್ನೋದನ್ನ ಭೂಮಿಯನ್ನ ಕೊಡದೇ ಇದ್ರೆ ಮಾಡೋದಕ್ಕಿಂತ ಮೊದಲಿನಿಂದ ಹೋರಾಟ ಮಾಡೋಣ. ಹೋರಾಟ ನಮ್ಮ ಬೆಂಬಲವೂ ಇದೆ. ಆದ್ರೆ ಅಷ್ಟನ್ನು ಹೇಳ್ಬಿಟ್ಟೆ ಇದರಲ್ಲಿ ಯಾವುದೇ ರೀತಿಯ ಅವರು ಕೇಂದ್ರದವ್ರು ಮಾಡ್ಲಿಕ್ಕೆ ಬರಲ್ಲ. ಭೂಮಿ ಕೊಡಲಿಲ್ಲ ಅಂದಾಗ ಮಾಡ್ತಕ್ಕಂಥ ಅವ್ರು ಕೇಳ್ತಕ್ಕಂಥ ಪ್ರಶ್ನೆ ಉಳ್ಕೊಳ್ಳಲ್ಲ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ಹಾಗೆ ಆಗ್ಬೇಕು ಕೂಡ. ಯಾಕಂತಂದ್ರೆ ಈಗ ಮೊನ್ನೆ ನಮ್ಮ ಶಾಸಕರು ಕೂಡ ಹೇಳಿದ್ದಾರೆ, ನಾವು ಯಾವ ಕಾರಣಕ್ಕೂ ಆಗೋಗ್ಬಿಡೋದಿಲ್ಲ, ನನ್ನ ಶಾಸಕ ಸ್ಥಾನ ಹೋದ್ರೂ ಪರವಾಗಿಲ್ಲ ಅಂತ ಹೇಳಿದ್ದಾರೆ. ಶಾಸಕ ಸ್ಥಾನ ಹೋಗೋದೇ ಇಲ್ಲ ಸ್ವಾಮಿ, ಯಾಕೆ ಹೋಗುತ್ತೆ? ಹಾಗಾಗಿ ಅದನ್ನ ಸಂಬಂಧಪಟ್ಟವರ ಹತ್ರ, ಮುಖ್ಯಮಂತ್ರಿಗಳ ಹತ್ರ, ಸರ್ಕಾರದ ಸೆಕ್ರೆಟರಿಗಳ ಹತ್ರ ಹೋಗಿ ಮಾತನಾಡಿ ಭೂಮಿಯನ್ನು ನಾವು ಕೊಡೋದಿಲ್ಲ ಅಂತ ಹೇಳಬೇಕು. ಈಗ ಮೊನ್ನೆ ಹಿರಿಯರಾದಂತ ಡಿ.ಕೆ. ಹರಿಪ್ರಸಾದ್ ಅವರು ಬಂದಾಗ ಅವ್ರು ಹೇಳಿದ್ದಾರೆ, ಏನು ಪಶ್ಚಿಮ ಬಂಗಾಳದಲ್ಲಿ ಮೋಸದಿಂದ ಬಿಜೆಪಿ ಗೆದ್ದು ಬಿಟ್ಟಿದೆ ಅಂತೀವಿ. ಅಂತವ್ರ ಹತ್ರ ಹೇಳ್ಬೇಕಲ್ಲ ಇವರು. ಬಿಜೆಪಿ ಅವ್ರು ಗೆದ್ದದ್ದು ನ್ಯಾಯ, ನಾವು ಗೆದ್ದು ಕೊಟ್ಲೆ ಅನ್ಯಾಯನ? ಅಂತವ್ರ ಮುಖಂಡರ ಹತ್ರ ನಾವು ಹೇಳಿಸಿ ಮುಖ್ಯಮಂತ್ರಿಗಳು ಇವ್ರ ಹತ್ರ ಕಾಣಕ್ ಆಗದೆ ಇದ್ರೆ ಅಂತ
ಮುಖಂಡರ ಹತ್ರ ಹರಿಪ್ರಸಾದ್ ಅಂತ ಮುಖಂಡರ ಮೊನ್ನೆ ಬಂದಾಗ ಅವ್ರಿಗೆ ಹೇಳಿ ನಮ್ಮ ಕರ್ನಾಟಕದಲ್ಲಿ ಜಾಗವನ್ನು ನಾವು ಕೊಡೋದಿಲ್ಲ ಅಂತೇಳಿ ಹೇಳಿದ್ರೆ ಬಹಳ ಒಳ್ಳೆಯ ತೀರ್ಮಾನ ಆಗುತ್ತೆ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎರಡನೇದಾಗಿ ಸೊರಬ ರಸ್ತೆ, ಮಾರ್ಕೆಟ್ ರಸ್ತೆ ಅಗಲೀಕರಣ. ಈಗಾಗಲೇ ಅವ್ರು ಹೇಳಿದ್ರು ಮೊದಲೇ ಗೆದ್ದು ಕೂಡಲೇ ನಮ್ಮ ಶಾಸಕರು ನೀವು ಮಾಧ್ಯಮದವರೆಲ್ಲ ಇದ್ದೀರಿ. ಇದು ಶನಿವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.